ನಮಸ್ಕಾರ ರೈತ ಬಂಧುಗಳೇ, ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರುವ ಟಾಪಿಕ್ ಪ್ರತಿಯೊಬ್ಬ ಅಡಿಕೆ ರೈತರಿಗೂ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಎಸ್ಪೆಷಲಿ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಈ ಒಂದು ಕೆಲಸ ಮಾಡದೇ ಇದ್ದರೆ ಮಳೆ ಬಂದ ಮೇಲೆ ಫಂಗಸ್ ಮತ್ತು ಬೇರುಕೊಳೆ, ಹಾಗೆಯೇ ನಿಮ್ಮ ಅಡಿಕೆಯ ಗರಿಗಳು ಹಳದಿ ಆಗೋದು, ಇನ್ನು ಮರ ವೀಕ್ ಆಗುವಂಥ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತದೆ. ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಕೂಡ ಆಗ್ಬೋದು ನಿಮಗೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಪ್ರಾಬ್ಲಮ್ ಬಂದ ಮೇಲೆ ಮೆಡಿಸಿನ್ ಅಥವಾ ಒಂದು ಔಷಧವನ್ನು ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಎಕ್ಸ್ಪೀರಿಯನ್ಸ್ಡ್ ರೈತರು ಏನು ಮಾಡ್ತಾರೆ ಅಂದರೆ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೇ ಆ ಕಾಯಿಲೆಯ ವಿರುದ್ಧ ಹೋರಾಡುವ ಒಂದು ಪ್ರೊಟೆಕ್ಷನನ್ನು ತಗೊಳ್ತಾರೆ. ಅದಕ್ಕೆ ಇವತ್ತು ನಾನು ಪರ್ಸನಲಿ ಮಳೆಗಾಲ ಮುಂಚೆ ಯಾವ ಸ್ಪ್ರೇ ಅಡಿಕೆ ತೋಟಕ್ಕೆ ಬಳಸಬೇಕು, ಯಾಕೆ ಯೂಸ್ ಮಾಡಬೇಕು, ಇನ್ನು ಈ ಸ್ಪ್ರೇಯನ್ನು ಎಲ್ಲಿ ಸ್ಪ್ರೇ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಅಂದರೆ ಪ್ರಮಾಣದಲ್ಲಿ ಹಾಕಬೇಕು ಅಂತ ಕಂಪ್ಲೀಟ್ ಡೀಟೇಲಲ್ಲಿ ಹೇಳ್ತೇನೆ. ಸೊ ವಿಡಿಯೋ ಕಂಪ್ಲೀಟ್ ನೋಡಿ, ಯಾಕಂದರೆ ಕೊನೆಯಲ್ಲಿ ತುಂಬ ಜನ ಮಾಡ್ತಿರೋ ಒಂದು ಡೇಂಜರಸ್ ಮಿಸ್ಟೇಕ್, ಒಂದು ತಪ್ಪಿನ ಬಗ್ಗೆನೂ ಹೇಳಿದ್ದೇನೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ನೋಡ್ರಿ, ಮಳೆಗಾಲ ಟೈಮಲ್ಲಿ ಮಣ್ಣಲ್ಲಿ ಒಂದು ತೇವಾಂಶ ತುಂಬ ಜಾಸ್ತಿ ಆಗಿರುತ್ತೆ. ನೀರು ನಿಲ್ಲೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರೋದ್ರಿಂದ ಈ ಮಣ್ಣಿನಲ್ಲಿ ತೇವಾಂಶ ಅತಿಯಾಗಿ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಫಂಗಸ್ ಅಂತ ನೀವು ಕೇಳಿರ್ಬೋದು, ಅವು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಅಂದರೆ ನಿಮ್ಮ ಎಸ್ಪೆಷಲಿ ರೂಟ್ ಏರಿಯಾ ಅಂದರೆ ಬೇರುಗಳು, ಈ ಅಡಿಕೆ ತೋಟದ ಬೇರುಗಳ ಏರಿಯಾ ಏನಿದೆ ಅದು ವೀಕ್ ಆಗಿದ್ದರೆ ಒಂದು ಬೇರುಕೊಳೆಯ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗ್ಬೋದು. ಈ ಬೇರುಕೊಳೆ ರೋಗದ ಒಂದು ಮೊದಲ ಸಿಂಪ್ಟಮ್ಸ್ ಅಥವಾ ಒಂದು ಗುಣಲಕ್ಷಣಗಳು ಏನಂದ್ರೆ, ಮೊದಲಿಗೆ ಎಲೆ ಎಲ್ಲೋ ಆಗುತ್ತೆ. ಎಲ್ಲೋ ಅಂದ್ರೆ ನೀವು ಈ ಅಡಿಕೆಯ ಗರಿಗಳೇನಿದೆ ಹಳದಿ ಬಣ್ಣಕ್ಕೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಗ್ರೋತ್, ಒಂದು ಬೆಳವಣಿಗೆ ಕೂಡ ಕುಂಠಿತವಾಗ್ತದೆ. ಅದ್ರ ಜೊತೆ ನಿಮ್ಮ ಚಿಕ್ಕ ಚಿಕ್ಕ ಅಡಿಕೆ ಹರಳುಗಳು ಈಗಾಗಲೇ ಏನು ಬಂದಿವೆ ಅವು ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಈ ಏನು ಬೇರುಕೊಳೆ ರೋಗ ಬಂದಿದೆ ಅಂತ. ತುಂಬ ಜನ ಇದನ್ನ ನ್ಯೂಟ್ರಿಯೆಂಟ್ ಡೆಫಿಷಿಯಂಟ್ ಅಂತ ಅಂದ್ಕೊಳ್ತಾರೆ, ಅಂದರೆ ಈ ಪೌಷ್ಟಿಕಾಂಶದ ಕೊರತೆ ಅಂತ ಅಂದ್ಕೊಂಡು ಅದಕ್ಕೆ ಬೇಕಾದ ಗೊಬ್ಬರಗಳನ್ನು ಕೂಡ ಹಾಕ್ತಾರೆ. ಆದರೆ ಇದರಿಂದ ಪ್ರಾಬ್ಲಮ್ ಎನ್ನುವಂಥದ್ದು ನಿಮಗೆ ಸಾಲ್ವ್ ಆಗಲ್ಲ. ಆ್ಯಕ್ಚುಯಲ್ ಪ್ರಾಬ್ಲಮ್ ಇರುವಂಥದ್ದು ಈ ಫಂಗಸ್ ಇಂದ ಈ ರೀತಿಯ ಬೇರುಕೊಳೆ ರೋಗ ಬಂದಿರುವಂಥದ್ದು. ಮತ್ತೆ ಲೇಟ್ ಆದರೆ ಇದಕ್ಕೆ ಒಂದು ತಕ್ಷಣ ಪರಿಹಾರವನ್ನು ನೀವು ಕಂಡುಕೊಳ್ಳದೆ ಇದ್ರೆ ನಿಮ್ಮ ಅಡಿಕೆಯ ಬೇರುಗಳು ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳುವಂಥದ್ದು ಮಳೆಗಾಲ ಮುಂಚೆ ಒಂದು ಪ್ರಿವೆಂಟಿವ್ ಆಗಿ ನಾನು ರೆಕಮೆಂಡ್, ಒಂದು ಸಲಹೆ ಮಾಡುವ ಒಂದು ಔಷಧ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಬೇಸ್ಡ್ ಫಂಗಿಸೈಡ್ ಸ್ಪ್ರೇ ಅಂತ. ಇದು ಫಂಗಸ್ ಕಂಟ್ರೋಲ್ಗೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಸ್ಪ್ರೇ. ಕೆಲವರು ಬೋಡಿಯಾಕ್ಸ್ ಮಿಕ್ಸ್ಚರ್ ಕೂಡ ಯೂಸ್ ಮಾಡ್ತಾರೆ. ಅದರ ಜೊತೆ ಆರ್ಗ್ಯಾನಿಕ್, ಈ ಸಾವಯವ ವಿಷಯ ಬಂದ ನೋಡೋದಾದರೆ ಟ್ರೈಕೋಡರ್ಮ ಕೂಡ ಯೂಸ್ ಮಾಡ್ಬೋದು. ಆದರೆ ಇವತ್ತು ನಾನು ಮೇನ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಸ್ಪ್ರೇ ಬಗ್ಗೆನೇ ಮಾತಾಡ್ತೇನೆ. ಯಾಕಂದರೆ ಮಳೆಗಾಲ ಮುಂಚೆ ಪ್ರಿವೆಂಟಿವ್ ಅಂದರೆ ಈ ಬೇರುಕೊಳೆ ರೋಗಕ್ಕೆ ಒಂದು ತಡೆಗೋಡೆ ಥರ ಕೆಲಸ ಮಾಡುವಂಥ, ಹಾಗೆಯೇ ಅತ್ಯಂತ ಜಾಸ್ತಿಯಾಗಿ ರೈತರು ಯೂಸ್ ಮಾಡುವಂಥ ಸ್ಪ್ರೇ ಯಾವುದಂದರೆ ಅದು ನಿಮ್ಮ ಕಾಪರ್ ಆಕ್ಸಿಕ್ಲೋರೈಡ್ ಸ್ಪ್ರೇ. ಇದನ್ನು ಯೂಶುವಲಿ 2-3 ಗ್ರಾಮ್ಸ್ ಪೌಡರ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ತಾರೆ. ಅಂದರೆ 1 ಲೀಟರ್ ನೀರಿಗೆ 2-3 ಗ್ರಾಮ್ ಆಗುವಷ್ಟು ಈ ಕಾಪರ್ ಆಕ್ಸಿಕ್ಲೋರೈಡ್ ಪೌಡರ್ನ ಯೂಸ್ ಮಾಡಬೇಕು. ಅಥವಾ ನೀವು ಯಾವುದಾದ್ರೂ ಕಂಪನಿಯ ಈ ಕಾಪರ್ ಆಕ್ಸಿಕ್ಲೋರೈಡ್ ಪೌಡರನ್ನು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಆ ಪ್ಯಾಕೆಟ್ ಮೇಲೇನೆ ನಿಮಗೆ ಒಂದು ಡೋಸೇಜ್ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕಂತ. ಅದನ್ನು ಕಂಪಲ್ಸರಿಯಾಗಿ ಚೆಕ್ ಮಾಡಿ ಅದೇ ಪ್ರಮಾಣದಲ್ಲಿ ಬಳಸಿ. ಮತ್ತು ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಸ್ಪ್ರೇನ ಕೇವಲ ಎಲೆಗಳ ಮೇಲೆ ಸ್ಪ್ರೇ ಮಾಡಿದರೆ ಸಾಕು ಅಂದ್ಕೊಳ್ಬೇಡಿ. ಇದನ್ನು ಆ್ಯಕ್ಚುಲಿ ಎಲೆಗಳ ಮೇಲೆ ಸ್ಪ್ರೇ ಮಾಡುವಂಥದ್ದಲ್ಲ. ಮೇನ್ ಫೋಕಸ್ ಏನು ಇರಬೇಕಂದ್ರೆ ರೂಟ್ ಝೋನ್, ಅಂದರೆ ಈ ಅಡಿಕೆಯ ಬೇರುಗಳ ಪ್ರದೇಶ ಏನಿದೆ ಅದರ ಮೇಲೆ ಇದನ್ನು ಸ್ಪ್ರೇ ಮಾಡಬೇಕಾಗ್ತದೆ. ಅಂದರೆ ಮರದ ಸುತ್ತ ಇರೋ ಮಣ್ಣಿನ ಏರಿಯಾ, ಎಸ್ಪೆಷಲಿ ರೂಟ್ ಅಂದರೆ ಬೇರುಗಳ ಹತ್ತಿರ ಇರೋ ಮಣ್ಣಿನ ಮೇಲೆ ಪ್ರಾಪರ್ಲಿ ಡ್ರೆಂಚಿಂಗ್ ಮಾಡಬೇಕು. ಅಂದರೆ ಸ್ವಲ್ಪ ಒಂದು ರಂಧ್ರವನ್ನು ಮಾಡಿ ಅದರ ಮೂಲಕ ಈ ಸ್ಪ್ರೇಯನ್ನು ಹೊಡಿಬೇಕು ಆ ರಂಧ್ರದ ಒಳಗೆ. ಯಾಕಂದರೆ ಫಂಗಸ್ ಮೋಸ್ಟ್ಲಿ ಸಾಯಿಲ್ ಮತ್ತು ಅಂದರೆ ಮಣ್ಣು ಮತ್ತು ಈ ರೂಟ್ ಏರಿಯಾ ಏನು ಬೇರುಗಳ ಏರಿಯಾ ಹತ್ರನೇ ಸ್ಟಾರ್ಟ್ ಆಗುವಂಥದ್ದು. ಸೊ ಏನು ಮಾಡಬೇಕಂದ್ರೆ, ನಾನು ಹೇಳುವುದಾದರೆ ಮರದ ಬೇಸ್ ಅಂದರೆ ಸುತ್ತ ಸ್ವಲ್ಪ ಕ್ಲೀನ್ ಮಾಡಿ, ಫಸ್ಟೊಂದು ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಕೊಳೆ ಥರ ಇರುವಂಥದ್ದು ಅಥವಾ ಏನು ಈ ಡ್ರೈ ಲೀವ್ಸ್ ಅಂದರೆ ಈ ಒಣಗಿದ ಎಲೆಗಳಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಸ್ಪ್ರೇ ಸೊಲ್ಯೂಷನ್ನ ರೂಟ್ ಝೋನ್ ಮೇಲೆ ಪ್ರಾಪರ್ಲಿ ಹಾಕಬೇಕು. ಅಂದರೆ ಈ ಬೇರುಗಳು ಏನಿದೆ ಅದರ ಹತ್ರನೇ ಸ್ಪ್ರೇ ಮಾಡಬೇಕು. ಸ್ವಲ್ಪ
ಮಣ್ಣಿನ ಒಳಗೆ ಹೋಗುವ ಹಾಗೆ ಡ್ರೆಂಚಿಂಗ್ ಮಾಡಿದರೆ ಇನ್ನೂ ಬೆಟರ್. ಅಂದರೆ ನಾನು ಹೇಳಿದಾಗೆ ಒಂದು ರಂಧ್ರ ಮಾಡಿ ಅದರ ಮೂಲಕ ಈ ಸ್ಪ್ರೇಯನ್ನು ಮಾಡಿದರೆ ಇನ್ನೂ ಬೆಟರ್. ಮತ್ತು ಸ್ವಲ್ಪ ಸ್ಪ್ರೇನ ಲೋವರ್ ಸ್ಟೆಮ್, ಅಂದರೆ ನಿಮ್ಮ ಕಾಂಡೆ ಏನಿದೆ ಮೇಲೆವರೆಗಲ್ಲ, ಸ್ವಲ್ಪ ಕಾಂಡ ಶಾರ್ಟ್ ಆಗ್ತದೆ ನೋಡು, ಬುಡ ಅಂತ ಏನು ಹೇಳ್ತಾರೆ, ಅದರ ಹತ್ರ ಸ್ಪ್ರೇ ಮಾಡಿ. ಹಾಗೆಯೇ ಸ್ವಲ್ಪ ಮೇಲೆ ಒಂದೆರಡು ಹೋದ ಗರಿಗಳಿಗೆ ಕೂಡ ಸ್ಪ್ರೇ ಮಾಡಿ. ಇನ್ನೊಂದು ವಿಷಯ ಏನಂದರೆ, ಸ್ಪ್ರೇ ಮಾಡುವಾಗ ಒಂದು ನಿಗದಿತ ಟೈಮ್ ಅಂತ ಇರಬೇಕು. ಒಂದೇ ಬೆಳಗ್ಗಿನ ಜಾವ ಮಾಡಬೇಕು, ಇಲ್ಲಾಂದರೆ ಈವ್ನಿಂಗ್ ಅಂದರೆ ಒಂದು ಸಂಜೆಯ ಟೈಮಲ್ಲಿ ಸ್ಪ್ರೇ ಮಾಡಬೇಕು. ಯಾಕಂದರೆ ಈ ಬಿಸಿಲು ಜಾಸ್ತಿ ಇರೋ ಟೈಮ್ ಸ್ಪ್ರೇ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಮತ್ತು ಸ್ಪ್ರೇ ಮಾಡಿದ ತಕ್ಷಣ ಮಳೆ ಕೂಡ ಬರಬಾರ್ದು. ನೀವು ಏನು ಈಗಾಗಲೇ ಸ್ಪ್ರೇ ಮಾಡಿ ಒಂದು 10 ನಿಮಿಷ ಬಿಟ್ಟು ಮಳೆ ಬಂದರೆ ಏನಾಗುತ್ತೆ ಅಂದರೆ ಪೂರ ನೀವು ಸ್ಪ್ರೇ ಮಾಡಿದ್ದು ತೊಳೆದು ಹೋಗ್ತದೆ. ಆ ಕಾರಣದಿಂದ ಒಂದು ಸ್ಪ್ರೇ ಮಾಡುವ ಟೈಮನ್ನು ಒಂದು ಸರಿಯಾಗಿ ನೋಡ್ಕೊಳ್ಳಿ. ಮಳೆ ಇಲ್ಲದ ಸಂದರ್ಭದಲ್ಲೇ ಸ್ಪ್ರೇ ಮಾಡೋದು ಒಂಥರ ಬೆಸ್ಟ್ ಅಂತ ಹೇಳ್ತೇನೆ. ಅದಕ್ಕೆ ನಾನು ಮಳೆಗಾಲದ ಮುಂಚೆನೇ ಇದನ್ನು ಸ್ಪ್ರೇ ಮಾಡಿ ಅಂತ ನಿಮಗೆ ಸಲಹೆಯನ್ನು ಕೊಡ್ತಿರುವಂಥದ್ದು. ಮತ್ತು ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಸ್ಪ್ರೇ ಮಾಡಿದರೆ ಸಾಕು ಅಂತ ಅಂದ್ಕೊಳ್ಬೇಡಿ. ಈ ಕೊಳೆ ರೋಗ ಈ ಔಷಧವನ್ನು ಸ್ಪ್ರೇ ಮಾಡಿದ ತಕ್ಷಣ ಹೋಗ್ತದೆ ಅಂತ ಏನಿಲ್ಲ. ನಿಮ್ಮ ತೋಟದಲ್ಲಿ ಡ್ರೈನೇಜ್, ಈ ನೀರು ಹೋಗಲಿಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಅಂದರೆ ಫಂಗಸ್ ಮತ್ತೆ ಬರುತ್ತೆ. ಮಳೆ ಸೀಸನಲ್ಲಿ ಅಡಿಕೆ ತೋಟದಲ್ಲಿ ನೀರು ನಿಲ್ಲಬಾರ್ದು. ಯಾವುದೇ ಕಾರಣಕ್ಕೂ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀರನ್ನು ಒಂದು ನಿಲ್ಲಲಿಕ್ಕೆ ಬಿಡಬೇಡಿ. ಈ ಅಡಿಕೆ ತೋಟಕ್ಕೆ ನೀರು ಜಾಸ್ತಿ ಆದರೆ ಕೂಡ ತೊಂದರೆ, ನೀರು ಕಡಿಮೆ ಆದರೂ ಕೂಡ ತೊಂದರೆ. ಹಾಗಾಗಿ ನೀರು ನಿಂತರೆ ಬೇರುಗಳೇನಿದೆ ಅದಕ್ಕೆ ಆಕ್ಸಿಜನ್ ಕಮ್ಮಿ ಆಗುತ್ತೆ, ಮತ್ತು ಫಂಗಸ್ ಎನ್ನುವಂಥದ್ದು ಫಾಸ್ಟಾಗಿ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಡ್ರೈನೇಜ್ ಚಾನಲ್ಸ್, ಅಂದರೆ ಒಂದು ಡ್ರೈನೇಜ್ ಹೋಗಲಿಕ್ಕೆ, ಒಂದು ನೀರು ಹೋಗಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಿ, ಹಾಗೆಯೇ ನೀರು ನಿಲ್ಲದ ಹಾಗೆ ಒಂದು ಅವಾಯ್ಡ್ ಮಾಡಿ. ಮರದ ಸುತ್ತ ಒಂದು ನೀರನ್ನು ನಿಲ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈ ಸಿಂಪಲ್ ಕೆಲಸ ತುಂಬ ದೊಡ್ಡ ಡಿಫ್ರೆನ್ಸನ್ನು ನಿಮಗೆ ಕ್ರಿಯೇಟ್ ಮಾಡುತ್ತೆ. ಬೇರುಕೊಳೆಯಂಥ ಒಂದು ರೋಗದಿಂದ ನಿಮಗೆ ಹೋರಾಡಲಿಕ್ಕೆ ಕೂಡ ಸಹಾಯ ಮಾಡ್ತದೆ. ಮತ್ತು ತುಂಬ ಜನ ಮಾಡ್ತಿರೋ ಒಂದು ಮಿಸ್ಟೇಕ್ಸ್ ಏನಂದರೆ, ಈ ಔಷಧಗಳನ್ನು ಓವರ್ ಡೋಸ್ ಅಂದರೆ ಜಾಸ್ತಿಯಾಗಿ ಬಳಸುವಂಥದ್ದು. ಇನ್ನು ರ್ಯಾಂಡಮ್ ಯಾವುದಾದ್ರೂ ಒಂದು ಕೆಮಿಕಲನ್ನು ಮಿಕ್ಸ್ ಮಾಡೋದು, ಒಟ್ರಾಶಿಯಾಗಿ ಹೊಡೆಯುವಂಥದ್ದು. ಆ ರೀತಿಯ ತಪ್ಪುಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಒಂದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಔಷಧಗಳನ್ನೇ ಹೊಡಿಬೇಕಾಗ್ತದೆ. ಇನ್ನು ಹೆವಿ ರೈನ್, ನಾನು ಹೇಳಿದಾಗೆ ಅತಿಯಾಗಿ ಮಳೆ ಬರುವ ಸಂದರ್ಭದಲ್ಲಿ ಹೊಡೆಯೋದು ಅಷ್ಟು ಸೂಕ್ತ ಅಲ್ಲ. ಅದಕ್ಕೆ ನೀವು ಮೇ ಎಂಡ್ ಒಳಗಡೆ ಇದನ್ನು ಹೊಡೆದು ಬಿಟ್ಟರೆ ತುಂಬ ಒಳ್ಳೆಯದು. ಇವೆಲ್ಲ ಫಂಗಸ್ ಸ್ಪ್ರೆಡ್ ಇನ್ಕ್ರೀಸ್ ಮಾಡುವಂಥ ಒಂದು ತೊಂದರೆಗಳಿಂದ ನಿಮಗೆ ಒಂದು ಮುಕ್ತಿಯನ್ನು ಕೊಡ್ಬೋದು. ಏನಂದರೆ ರೈತರೇ, ಫಾರ್ಮಿಂಗ್ ಅಥವಾ ಒಂದು ಕೃಷಿಯಲ್ಲಿ ಟ್ರೀಟ್ಮೆಂಟ್ಗಿಂತ ಪ್ರಿವೆಂಟಿವ್ ತುಂಬ ಪವರ್ಫುಲ್ ಆಗಿರುವಂಥದ್ದು. ಯಾವಾಗಲೂ ದೊಡ್ಡವರು ಹೇಳುವ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನಾವು ಒಂದು ಜಾಗ್ರತೆಯನ್ನು ವಹಿಸುವುದು ಉತ್ತಮ. ಮಳೆ ಬಂದ ಮೇಲೆ ಟೆನ್ಷನ್ ತಗೊಳ್ಳೋದಕ್ಕಿಂತ ಇವಾಗ ಸ್ವಲ್ಪ ಕೇರ್ ತಗೊಂಡ್ರೆ ತುಂಬ ನಷ್ಟ ಅವಾಯ್ಡ್ ಮಾಡ್ಬೋದು. ಈ ಬೇರುಕೊಳೆ ರೋಗವನ್ನು ಯಾವುದೇ ಕಾರಣಕ್ಕೂ ಒಂದು ಲೈಟಾಗಿ ತಗೊಳ್ಬೇಡಿ. ಯಾಕಂದರೆ ಇದೊಂದು ಡೇಂಜರಸ್ ಆಗಿರುವಂಥ ಒಂದು ಕಾಯಿಲೆ ಈ ನಮ್ಮ ಅಡಿಕೆ ಗಿಡಕ್ಕೆ. ನಾನು ಪರ್ಸ್ನಲಿ ಹೇಳೋದು ಏನಂದರೆ, ಮಳೆಗಾಲ ಮುಂಚೆ ಮಿನಿಮಮ್ ಒಂದು ಬಾರಿಯಾದರೂ ಈ ಸ್ಪ್ರೇಯನ್ನು ಮಾಡಿ. ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಏನಾದರೂ ಫಂಗಸ್ ಅಟ್ಯಾಕ್ ಅಂದರೆ ಬೇರುಕೊಳೆ ರೋಗ ನಿಮಗೆ ನಿಮ್ಮ ತೋಟದಲ್ಲಿ ಕಾಣಿಸಿಕೊಂಡಿದ್ರೆ ಈ ವರ್ಷ ಅಂತೂ ಖಂಡಿತ ಈ ಸ್ಪ್ರೇಯನ್ನು ಈಗಲೇ ಮಾಡಿ ಅಂತ ನಾನು ಸಲಹೆ ಕೊಡ್ತೇನೆ. ಹಾಗಾಗಿ ಇವತ್ತೇ ನಿಮ್ಮ ಅಡಿಕೆ ತೋಟ ಒಂದು ಸಲ ಚೆಕ್ ಮಾಡಿ ನೋಡಿ. ರೂಟ್ ಏರಿಯಾ ಏನಾದರೂ ಬೇರುಗಳ ಏರಿಯಾದ ಹತ್ರ ಒಂದು ಸಲ ಚೆಕ್ ಮಾಡಿ. ಡ್ರೈನೇಜನ್ನು ಸರಿಯಾಗಿ ಹೋಗುವ ಒಂದು ವ್ಯವಸ್ಥೆ ಇದೆ ಅಂತಲೇ ಈಗನೇ ಚೆಕ್ ಮಾಡಿ. ಯಾಕಂದರೆ ಮಳೆ ಬಂದ ಮೇಲೆ ಆ ರೀತಿಯ ಕೆಲಸವನ್ನು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನಿಸಿದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ರೈತ ಮಿತ್ರರಿಗೂ ಕೂಡ ಸಹಾಯ ಆಗ್ಬೋದು. ಈ ವಿಡಿಯೋನ ಅವರಿಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನನ್ನ ಕಾಮೆಂಟ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿಯ ಒಂದು ಸೊಲ್ಯೂಷನ್ನೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.